ನಮಸ್ಕಾರ ವಿದ್ಯಾರ್ಥಿಗಳೇ, ಗಣಿಯ ಜೋಸ್ಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಭಾಳಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ. ನಿನ್ನೆಯಿಂದನೂ ಕೂಡ ಯಾವಾಗ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟರು ಅದರಲ್ಲಿ ಬಂದಿರತಕ್ಕಂಥ ಡೀಟೇಲ್ಸ್ನ ನೋಡಿಬಿಟ್ಟು ಎಲ್ಲರೂ ಕೂಡ ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಸೊ ಅದನ್ನೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ವೆರಿಫಿಕೇಷನ್ ಸ್ಲಿಪ್ನ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಮುಂದೆ ಬರುವಂಥ ಎಲ್ಲವೂ ಕೂಡ ಇನ್ಫಾರ್ಮೇಷನ್ ವೀಡಿಯೋಸ್ಗಳಾಗಿರ್ತವೆ. ಸರಿ, ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಆ್ಯಂಡ್ ಮೊದಲದಾಗಿ ಹೇಳಿಬಿಡ್ತೀನಿ, ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪು ಓನ್ಲಿ ಫಾರ್ KCET ಸ್ಟೂಡೆಂಟ್ಗೆ, ಅಂದರೆ ನೀಟ್ಗೆ ಸ್ಟೂಡೆಂಟ್ಗೆ ಅಲ್ಲ. ಅಂದರೆ ನೀಟ್ ಸ್ಟೂಡೆಂಟ್ಗೆ ಯಾವುದೇ ಥರನಾದ ಈಗಲೇ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಿಮ್ಗೆ ಇದುವರೆಗೂ ಕೂಡ ನಿಮಗೆ ರೂಲ್ ನಂಬರ್ ಎಂಟ್ರಿನೇ ಮಾಡಿಲ್ಲ. ಸೊ ಹಂಗಾಗಿ ಏನಾಗುತ್ತೆ, ನೀಟ್ ಸ್ಟೂಡೆಂಟಿಗೆ ಇದು ಯಾವುದೇ ರೀತಿ ಆಗಿರಲ್ಲ. ಈಗ ನೀಟ್ ಸ್ಟೂಡೆಂಟ್ ಕೂಡ KCET ಅಟೆಂಡ್ ಆಗಿರ್ತಾರಲ್ವ. ಸೊ ಹಂಗಾಗಿ ಆ ಒಂದು KCETಲಿ ಏನಾದರೂ ಅಂದರೆ ಇದೆಯಾ ಅಂತ ಅಂದರೆ ರಾಂಗ್ ಇದೆಯಾ ಒಂದು ಟೈಮ್ ಚೆಕ್ಔಟ್ ಮಾಡ್ಕೋಬೇಕಾಗ್ತದೆ. ಆ್ಯಂಡ್ ಯಥಾ ಪ್ರಕಾರ ನಿಮಗೆ ಕೊಡುವಾಗೆ ಆಪ್ಷನ್ ಎಂಟ್ರಿ ಒಂದು CET ನಂಬರ್ ಕೊಡಬೇಕು, ಒಂದು CET ನಂಬರ್ ಕೊಟ್ಟಿದ್ದಾರೆ. ಬಟ್ ಸೀಕ್ರೆಟ್ ಕೋಡು ಮತ್ತು ಪಾಸ್ವರ್ಡ್, ಅಂದರೆ ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡ್ ಅಂತ ಹೆಂಗೆ ಕರಿತೀವಿ ಅದು ಬಂದಿಲ್ಲ. ಅದರ ಬದಲಾಗಿ ನಿಮಗೆ ಒಂದು QR ಕೋಡ್ನ ಕೊಟ್ಟಿದ್ದಾರೆ. ಈ QR ಕೋಡ್ ಮೂಲಕ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಅವರು ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಬೇಕಾದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಲಾಗಿನ್ ಆಪ್ಷನ್ ಎಂಟ್ರಿ QR ಕೋಡ್ ಅಂತ ಕೊಟ್ಟಿದ್ದಾರೆ, ಅಥವಾ ಅಂದರೆ ಸ್ಕ್ಯಾನರ್ ಕೋಡ್ ಅಂತ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇದು QR ಕೋಡ್ ಮೂಲಕ ಆರಾಮಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾವ ರೀತಿ ಮಾಡೋದು ಏನು ಅಂತ ಮುಂದೆ ಬರುವ ದಿನಗಳಲ್ಲಿ ಹೇಳ್ತೀವಿ. ಯಾಕಂದರೆ ಇದು ಫಸ್ಟ್ ಟೈಮ್, ಇದೇ KE ಮಾಡ್ತಕ್ಕಂಥ ಫಸ್ಟ್ ಟೈಮ್ ಇದು QR ಕೋಡ್ ಮೂಲಕ ಆಪ್ಷನ್ ಎಂಟ್ರಿ ಲಾಗಿನ್ ಆಗೋದು. ಆ್ಯಂಡ್ ಅಂದರೆ ಪೇಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಕೂಡ ಇದೆ ಎಲ್ಲನೂ ಕೂಡ. ಸೊ ಹಂಗಾಗಿ ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್ ಕೂಡ ಡೌನ್ ಮಾಡ್ಕೊಳ್ಳುವಾಗ ಹೋದ ವರ್ಷದಿಂದ ಏನಪ್ಪ ಆಗ್ತಿದೆ ಅಂತಂದರೆ ಗೊತ್ತಿರುವಾಗೆ ಮೊಬೈಲ್ ನಂಬರ್ OTP ಹಾಕಿದರೆ ಮಾತ್ರ ವೆರಿಫಿಕೇಷನ್ ಡೌನ್ಲೋಡ್ ಆಗ್ತದೆ. ಇದಿಷ್ಟು ಕೂಡ ಸದ್ಯಕ್ಕೆ ಬದಲಾವಣೆ ಆಗಿರುವಂಥದ್ದು. ಓಕೆ, ಇನ್ನೂ ಕೂಡ ಮುಂದೆ ಚೇಂಜಸ್ ಆಗ್ತವೆ. KE ಕಡೆಯಿಂದ ವರ್ಷಕ್ಕಿಂತ ವರ್ಷಕ್ಕೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಗೊತ್ತಿರುವಾಗೆ ನಿನ್ನೆ ಕೂಡ ಮಹಾರಾಷ್ಟ್ರ ಅದು ನಮ್ಮದು ಹೆಂಗೆ KE ನೋಡಿ ಆ ರೀತಿ ಮಹಾರಾಷ್ಟ್ರದಲ್ಲಿ ಅದು ಕೂಡ ಪ್ರಾಧಿಕಾರ ಇದೆ. ಅಲ್ಲಿ ಇರ್ತಕ್ಕಂಥ ಕೆಲಸ ಮಾಡೋರು ಕೂಡ KE ಬಂದು ನೋಡಿದಾಗ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನೋಡಿ ಏನೇನು ಚೇಂಜಸ್ ಮಾಡಬೇಕು ಏನು ಅಂತ ಕೂಡ ಮಾತಾಡಿದ್ದಾರೆ. ಸೊ ಹಂಗಾಗಿ ಅದನ್ನ ಹೇಳ್ಬೇಕಂತ ಹೇಳಿದೆ ಅಷ್ಟೇ. ಸರಿ, ಇವಾಗ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ನೋಡಬೇಕಾಗಿದ್ದು ಏನಪ್ಪ ಅಂತಂದರೆ ಈ ಒಂದು ಬಾಕ್ಸ್. ಓಕೆ, ಈ ಒಂದು ಇದಲ್ಲ, ಕೆಳಗಡೆ ಇದು ಕಾಣಿಸ್ತೀವಿ ನೋಡ್ರಿ, ರಿಸರ್ವೇಷನ್ ವೆರಿಫೈಡ್ ಅಂತ ಹೆಂಗೆ ಕಾಣಿಸ್ತದೆ, ಈ ಬಾಕ್ಸ್ ಮೇನ್ ಆಗ್ತದೆ. ಬಟ್ ಇಲ್ಲಿ ನಿಮ್ಗೆ ಏನಾದರೂ ಕ್ಯಾಂಡಿಡೇಟ್ ಡೀಟೇಲ್ಸ್ ಕೊಟ್ಟಾಗ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ರಾಂಗ್ ನಂಬರ್ ಏನಾದರೂ ರಾಂಗ್ ಇತ್ತಂದರೆ ಅದು ಕೂಡ ಚೇಂಜ್ ಮಾಡ್ಕೋಬೇಕು. ಅದು ಇಂಪಾರ್ಟೆಂಟ್, ಅದು ಕರೆಕ್ಟ್ ಇದೆಯಲ್ಲ ಒನ್ ಟೈಮ್ ನೋಡ್ಕೊರಿ. ಆ್ಯಂಡ್ ಎಕ್ಸಾಮ್ CET ನಂಬರ್ ನೋಡ್ಕೊರಿ. ಆ್ಯಂಡ್ ನೇಮ್ ಎಲ್ಲನೂ ಕೂಡ ಕರೆಕ್ಟ್ ಇದೆಯಾ. ಆ್ಯಂಡ್ ಅದಾದ ತಕ್ಷಣ ನಿಮ್ಮದು ಆ ಡೇಟ್ ಆಫ್ ಬರ್ತ್ ನೋಡ್ಕೋರಿ. ಆ್ಯಂಡ್ ಅದೇ ರೀತಿ ಕೊಲೆ ಕಾಣಿಸ್ತಿದೆ ನೋಡಿ, ಇದು ಮೇನ್. ಓಕೆ, LGBT ಕ್ಲಾಸ್ಗಳಂತಾರೆ, ಕ್ಲಾಸ್ A B ಇಲ್ಲಿ ಕಾಣಿಸ್ತಿದೆ. ಯಾವುದು ಕ್ಲಾಸ್ ಇದ್ದರೆ ಅದು ಕರೆಕ್ಟ್ ಇದೆಯಲ್ಲ ಅದು ಒಂದು ಟೈಮ್ ನೋಡ್ಕೋರಿ. ಓಕೆ, ಆಲ್ಮೋಸ್ಟ್ ಇಲ್ಲಿ ಯಾವುದೇ ರೀತಿಯಾಗಿ ತಪ್ಪಾಗಿಲ್ಲ. ಓಕೆ, ಎಲ್ಲನೂ ಕೂಡ ಕರೆಕ್ಟಾಗಿದೆ, ಇಲ್ಲಿ ಯಾವುದೇ ರೀತಿ ರಾಂಗ್ ಆಗಿಲ್ಲ. ಇಲ್ಲಿ ಹುಡುಗರಿಗೆ ಬಂದಾಗ ಇಲ್ಲಿ ರಾಂಗ್ ಅನ್ನೋ ಬದಲು ಏನಂತಂದರೆ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳು KE ಕಡೆಯಿಂದ ಆಗಿದ್ದಾವೆ. ಅದು ಆಕ್ಸೆಪ್ಟ್ ಮಾಡ್ಕೋಬೇಕು. ಏನೇನೆಲ್ಲ ಆಗಿದೆ ಅಂತ ಕೂಡ ಮಾತಾಡ್ತೀವಿ. ಇಲ್ಲಿ ಕ್ಯಾಟಗರಿ ಅಂತ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ, ವಿತ್ RD ನಂಬರ್ ಕೊಟ್ಟಿದ್ದಾರೆ, ಇದು ಒಂದು ಗುಡ್. ಓಕೆ, ವಿತ್ RD ನಂಬರ್ ಕೂಡ ಕೊಟ್ಟುಬಿಟ್ಟಿದ್ದಾರೆ ಕ್ಯಾಟಗರಿ ಒಳಗೆ, ಅಲ್ಲಿ ಎಲ್ಲರೂ ಕೂಡ ಸಮಸ್ಯೆ ಆಗಿಲ್ಲ. ಓಕೆ, ಇಲ್ಲಿ ಕ್ಯಾಸ್ಟ್ ನೇಮ್ ಅಂತ ಬಂದಾಗ ಕೆಲವೊಬ್ಬರಿಗೆ ಬಂದಿದೆ, ಬಹುತೇಕ ಸ್ಟೂಡೆಂಟ್ಗೆ ಬಂದಿದೆ, ಬಟ್ ಅಷ್ಟು ಸ್ಟೂಡೆಂಟ್ಗೆ ಬಂದಿಲ್ಲ. ಅಂದರೆ ಏನಾಗಿದೆ ಅಂತಾರೆ, ಬಾಕ್ಸ್ ಬರ್ತಾ ಇದ್ದಾವೆ. ಅಲ್ಲಿ ಈ ಒಂದು ಕ್ಯಾಸ್ಟ್ ಬಾಕ್ಸಲ್ಲಿ ಬಾಕ್ಸ್ ಬಂದಿದ್ದಾವೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದು ನಿಮ್ಮದು ಒಂದು ಏನು ಕೂಡ ರಾಂಗ್ ಇರಲ್ಲ. ಎಲ್ಲ ಕೂಡ KEದಲ್ಲಿ ಸ್ವಲ್ಪ ಸಾಫ್ಟ್ವೇರ್ ಡಾಟಾ ಹ್ಯಾಂಡ್ಲಿಂಗ್ ಮಿಸ್ ಮ್ಯಾಚ್ ಅಂತ ಕರಿತೀವಿ. ಏನಪ್ಪ ಆಗ್ತದೆ, ಇಲ್ಲಿ ಕೂಡ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದೆ. ಓಕೆ, ಇಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಇದೆ. ಆ್ಯಂಡ್ ಇಲ್ಲಿ ಹೈದರಾಬಾದ್ ಕರ್ನಾಟಕ ಇದೆ. ಇದು ಕೆಲವೊಂದು ಸ್ಟೂಡೆಂಟ್ಗೆ ಏನಾಗಿದೆ ಅಂತಂದರೆ ಮಿಸ್ ಮ್ಯಾಚ್ಡ್ ಆಗಿ ಅದ್ರ ಬದಲಿಗೆ ಇದ್ರ ಬದಲಿಗೆ ಅದು ಅಂತ ಆಗಿದೆ. ಅಂದರೆ ನಾನು ಹೇಳ್ತಿರೋದು ಏನಂತಂದರೆ ಇಲ್ಲಿ ಕೆಲವೊಂದಿಷ್ಟು KE ಕಡೆಯಿಂದ ಡಾಟಾ ಹ್ಯಾಂಡ್ಲಿಂಗ್ ಮಿಸ್ ಮ್ಯಾಚ್ಡ್ ಅಂತ ಕರಿತೀವಿ. ಆ ರೀತಿ ಆಗಿರ್ತವೆ. ಆ್ಯಂಡ್ ಇನ್ಕಮು ನಿಮ್ಗೆ ಒಬ್ಬರಿಗೆ ಬಂದಿಲ್ಲ, ಭಾಳಷ್ಟು ಸ್ಟೂಡೆಂಟಿಗೆ ಕೂಡ ಬಂದಿಲ್ಲ. ಅದೇ ರೀತಿ ಬಾಕ್ಸ್ ಬಂದಿದ್ದಾವೆ. ಆ್ಯಂಡ್ ಇನ್ಕಮ್ ಕೂಡ 0 ತೋರಿಸ್ತಿದೆ. ಯಾಕೆ ಇನ್ಕಮ್ 0 ತೋರಿಸ್ತಿದೆ ಇದು ನಿಮ್ಗೆ ತಿಳ್ಕೊಬೇಕು. ಇನ್ಕಮ್ 0 ಯಾಕೆ ತೋರಿಸ್ತಿದೆ? ಇಲ್ಲ, ನೀವು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದರೆ RD ನಂಬರ್ ಹಾಕಿತ್ತಂದ್ರೆ ನಿಮಗೆ ಬರಬೇಕಿತ್ತು. ಬಂದಿಲ್ಲ ಅಂತಂದರೆ KEದವರು ಒನ್ ಟೈಮ್ ಏನು ಮಾಡ್ತೀರಿ, ನಿಮಗೆ ಎಡಿಟ್ ಮಾಡೋಕ್ಕೆ ಬಿಡ್ತೀನಿ ಅಂತ ಹೇಳಿದಾರೆ. ಏನು KEದೆಲ್ಲ ಬಿಡ್ತಾರೆ, ಅಥವಾ ಅವರು ಟ್ವಿಟ್ರಲ್ಲಿ ಮಾಡಿರ್ತಕ್ಕಂಥ ಟ್ವೀಟ್ ನಡೀತಾ ಅಂತಂದರೆ KEಗೆ ವಿಸಿಟ್ ಮಾಡಬೇಕು. ವಿತ್ ನಿಮ್ಗೆ ಒಂದು ಡೇಟ್ ಕೊಡ್ತೀವಿ, ಆ ಡೇಟ್ಗೆ ಬಂದು ನೀವು ವಿಸಿಟ್ ಕೊಡಬೇಕು ಅಂತಂದು ಹೇಳಿದಾರೆ. ನೋಡೋಣ, KEದವರು ಅಂದರೆ ನಿಮ್ಗೆ ಚೇಂಜ್ ಮಾಡೋಕ್ಕಂದ್ರೆ ಕೊಡ್ತಾರೆ. ನಿಮ್ಮ ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದಿದ್ರು ಕೂಡ ಆಗಿಲ್ಲಪ್ಪ ಅಂತಂದರೆ ಮೀನ್ಸ್ ಹೇಳ್ದಂಗೆ ನಿಮಗೆ ಇನ್ಕಮ್ ನಿಮ್ಮದು ಎಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ರಿ. ಓಕೆ, ಹೇಳಿದೆ ಇನ್ಕಮ್ ಅಪ್ಲೋಡ್ ಮಾಡಿದ್ರಿ, ಆದರೂ ಕೂಡ 0 ಇದೆ. SNK ಕೋಟ 8 ಲಕ್ಷಕ್ಕಿಂತ ಕೆಳಗಡೆ ಇದ್ದು ಕೂಡ ಬರಲಿ ನೋ ಬಂದಿದ್ರೆ ಹೇಳ್ದಂಗೆ ಈಗ ಇನ್ಕಮ್ ಹತ್ರ ಅದ್ರ ತಲೆ ಕೆಡಿಸ್ಕೋಬೇಡಿ. ಈಗ ಹೇಳ್ದಂಗೆ ನಿಮ್ಗೆ ಕ್ಯಾಸ್ಟ್ ಈ ರೀತಿ ಬಾಕ್ಸ್ ಬಂದಿದ್ದಾವಲ್ವ, ಈ ಬಾಕ್ಸ್ ಬಂದರೆ ತಲೆ ಕೆಡಿಸ್ಕೋಬೇಡ್ರಿ. ಅದು ನಿಮ್ದೇನು ತಪ್ಪಿಲ್ಲ, KE ಕಡೆಯಿಂದ ಸಾಲ್ವ್ ಆಗುತ್ತೆ. ಅದು ಬರದೇ ಇದ್ರೂ ಕೂಡ ನಿಮ್ಗೇನು ಕೂಡ ತೊಂದರೆ ಆಗಲ್ಲ. ಬಟ್ ನಿಮಗೆ ಇಲ್ಲಿ SNK ಕೋಟ ನಿಮ್ಗೆ 8 ಲಕ್ಷಕ್ಕಿಂತ ಕೆಳಗಡೆ ಇರಬೇಕಿತ್ತು. ಬಟ್ ಇದ್ರೂ ಕೂಡ ನೋ ಅಂತ ಬಂದಿತ್ತಂದರೆ ಅಂದರೆ ಸೂಪರ್ ನ್ಯೂಮರಿಕಲ್ ಕೋಟ ಅಂತ ಹೆಂಗೆ ಕರಿತೀವದು, ಅದು KEದವ್ರ ಮಿಸ್ಟೇಕ್. ಆ್ಯಂಡ್ ಕನ್ನಡ ಮೀಡಿಯಮ್ಮು, ರೂರಲ್ ಮೀಡಿಯಮ್ಮು ಇವೆಲ್ಲ ಏನಿದೆ ನೋಡಿ, ಇವು ಕಾಣಿಸ್ತಿದ್ಲ್ವಾ, ಇವೆಲ್ಲನೂ ಕೂಡ ನೀವು ಇದ್ರಿ 1 to 10ವರೆಗೂ ಕೂಡ ಕಲ್ತಿದ್ರು ಕೂಡ ನಿಮ್ಗೆ ಏನಂತ ಅಂದರೆ ನೋ ಅಂತ ಇದಾವೆ ಅಂತಂದರೆ ನೀವು
ಹೇಳ್ದಂಗೆ ಅಂದರೆ ಏನೂ ಕೂಡ ಮಾಡೋಕ್ಕೋಗ್ಬೇಡ್ರಿ, ಇನ್ನೂ 1 or 2 ಡೇಸ್ ಮಾಡೋಕ್ಕೋಗ್ಬಿಡಿ. ಯಾಕಂತಂದರೆ ಕಡೆಯಿಂದ ಇನ್ನೂ ಕೂಡ ಇನ್ಸ್ಟ್ರಕ್ಷನ್ ಏನೂ ಕೂಡ ಬಂದಿಲ್ಲ. ನಾನು ಮುಂದೆ ಬರುವ ದಿನಗಳು ಹೇಳ್ತೇನೆ ಕೇದವ್ರು ಏನೇನೆಲ್ಲ ಮಾಡಬೇಕು, ಅಥವಾ ಏನು ಅಂದರೆ ಸ್ಲಾಟ್ ಬುಕ್ ಮಾಡ್ಕೊಂಡು ಗೆ ವಿಸಿಟ್ ಕೊಡಬೇಕಾ, ಅಥವಾ ಇಲ್ಲಿ ಆನ್ಲೈನಲ್ಲೇ ಎಡಿಟ್ ಮಾಡ್ಕೋಬೋದಾ, ಏನೆಲ್ಲ ಕೊಡಬೇಕು ಹೇಳ್ತಾರೆ. ನಿಮ್ಗೆ ಹೇಳ್ತಿರೋದು ಅಷ್ಟೇ. ಅಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಈಗ ಇನ್ಕಮ್ ಜೀರೋನು ಕೂಡ ಬಂದಿದ್ದರೆ ನೀವು ವರಿ ಮಾಡ್ಕೋಬೇಡಿ. ಯಾಕಂತಂದರೆ ನೀವು ಕೆಲವೊಂದಿಷ್ಟು ಮೇ ಬಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರಲಿಕ್ಕಿಲ್ಲ, ಇದು ರಾಂಗ್ ಮೇನ್. ಅಂದರೆ ಇನ್ ಕೇಸ್ ಅಪ್ಲೋಡ್ ಮಾಡಿಯೂ ಸಹ ಜೀರೋ ಅಂತ ಬಂದಿತ್ತಂದರೆ ಎಡಿಟ್ ಮಾಡ್ಕೊಳ್ಳೋಕೆ ಟೈಮ್ ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟು ಹೈದ್ರಾಬಾದ್ ಕರ್ನಾಟಕ ಇತ್ತು, ಅದನ್ನು ಕೂಡ ನೋಡ್ಕೊಬರಿ. ಹೈದ್ರಾಬಾದ್ ಕರ್ನಾಟಕ ಇದ್ದವ್ರಿಗೆ ಏನಾಯ್ತಂದರೆ ಎಸ್ ಅಂತ ಬಂದು ವಿತ್ ಆರ್ಡಿ ನಂಬರ್ ಕೊಟ್ಟಿದ್ದಾರೆ. ಅಂತಂದರೆ ಇಲ್ಲಿ ಯಾವ ರೀತಿ ಇಲ್ಲಿ 3B ಕೊಟ್ಟು ಆರ್ಡಿ ನಂಬರ್ ಕೊಟ್ಟಿದ್ರು ಅದು ಕೂಡ ಕೊಟ್ಟಿದ್ದಾರೆ ಅಂತ ಒಂದು ಗುಡ್ ಇನಿಷಿಯೇಟಿವ್. ಆ್ಯಂಡ್ ಅದೇ ರೀತಿಯಾಗಿ ಕೆಳಗಡೆ ಇರುವಂಥ ಎಲ್ಲನೂ ಕೂಡ ನೋಡ್ಕೊರಿ. ಇನ್ ಕೇಸ್ ಇತ್ತಂದರೆ ಎಸ್ ಬಂದಿರ್ತದೆ, ಇಲ್ಲಂತಂದರೆ ನೋ ಬಂದಿರ್ತದೆ. ಅದ್ರ ಬಗ್ಗೆ ನಾವು ಅಷ್ಟೊಂದು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲಂತಂದರೆ ನೋ ಇರ್ತದೆ ಅಷ್ಟೇ. ಎಲ್ಲನೂ ಕರೆಕ್ಟ್ ಇತ್ತಂದರೆ ನಿಮ್ದು ಏನೂ ಕೂಡ ಸಮಸ್ಯೆ ಇಲ್ಲ. ಇಲ್ಲಿ ಇಲ್ಲಿ ಬಾಕ್ಸ್ ಬಿಟ್ಟು ಅಂದರೆ ಕ್ಯಾಸ್ಟ್ ಇನ್ಕಮ್ ಬಾಕ್ಸ್ ಬಿಟ್ಟು ಉಳಿದಿದ್ದೆಲ್ಲನೂ ಕೂಡ ಕರೆಕ್ಟಾಗಿತ್ತಂದರೆ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ಅಂತ ಅರ್ಥ. ನಾ ಯಾಕೆ ಹೇಳ್ತೀನಿ ಅಂತಂದರೆ ಇಲ್ಲಿ ಕೂಡ ಕೆಲವೊಂದಿಷ್ಟು ಹುಡುಗರು ಅಂದರೆ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಇದು ಎಲ್ಲನೂ ಕೂಡ ಕರೆಕ್ಟಾಗಿದೆ, ಇದರ ಬಗ್ಗೆ ಏನು ಕೂಡ ಮಾತಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಇಲ್ಲಿ ಕೋರ್ಸ್ಗಳು ಬಂದಾಗ ಇಲ್ಲಿ ಕೆಲವೊಂದಿಷ್ಟು ಕೋರ್ಸಸ್ಗಳು ತೋರಿಸ್ತಾ ಇಲ್ಲ. ಲೈಕ್ ಕೆಲವೊಂದಿಷ್ಟು ಹುಡುಗರಿಗೆ ಇಂಜಿನಿಯರಿಂಗ್ ತೋರಿಸ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಹೊಸದಾಗಿ ಇಲ್ಲಿ ಏನು ಬರ್ತಾರೆ, 2 ಹೊಸದಾಗಿ ಯಾವ ಬಂದುಬಿಡೋದಲ್ಲ ಅಂತ ಕೇಳ್ತಾರೆ ಒಬ್ಬೊಬ್ರು. ಅಂತಂದರೆ ಇಲ್ಲಿ ಇದು BPT BPO ಬಂದೈತೆ ಅಂತ ಕೇಳ್ಬೋದು. ಆ್ಯಕ್ಚುಲಿ ಇನ್ನೊಂದು ಕೊಡಬೇಕಿತ್ತು, ಅವ್ರು AHS ಕೊಡಬೇಕಿತ್ತು. ಬಟ್ BPT BPO ಅಷ್ಟೇ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲೇ ಕಾಣುವಾಗೆ ಇಂಜಿನಿಯರಿಂಗ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಸ್ಟೂಡೆಂಟ್ಗೆ ಇಂಜಿನಿಯರಿಂಗೇ ಬರ್ತಿಲ್ಲಂತೆ. ಆ್ಯಂಡ್ ಇದರಲ್ಲಿ ಕಾಣ್ತಿರ್ಬೋದು ನರ್ಸಿಂಗು ಕೂಡ ಇಲ್ಲ. ಆ್ಯಂಡ್ ಇದೇ ರೀತಿ ಒಬ್ಬರಿಗೆ ಒಂದು ಇದು ಬಂದರೆ ಒಬ್ರು ಇನ್ನೊಂದು ಇದು ಬಂದಿರಲ್ಲ. ಅಂದರೆ ಏನೋ ಒಂದು ಇದೇನಾದ ಕಾರ್ಯ ಇದ್ರ ಬಗ್ಗೆ ನಿಮ್ಮದು ಯಾವುದೇ ರೀತಿ ತಪ್ಪಾಗಿರಲ್ಲ. ನೀವು ಏನೂ ಕೂಡ ಇದ್ರ ಬಗ್ಗೆಯೂ ಕೂಡ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಇದು ಎಲ್ಲನೂ ಕೂಡ ಕಡೆಯಿಂದ ಆಗಿರುವಂಥ ಡಾಟಾ ಮಿಸ್ ಮ್ಯಾಚಿಂಗ್. ಅಂದರೆ ಒಂದು ಟೈಮ್ ಆಗುತ್ತೆ ಕಡೆಯಿಂದ ಕೂಡ. ಬಟ್ ಇದು ನಮಗೆ ಬೇಕಾಗಿರೋದು ಇಲ್ಲಿ ಇದು ಇರ್ತಕ್ಕಂಥ ಇನ್ಫಾರ್ಮೇಷನ್ ಕರೆಕ್ಟ್ ಇದ್ರೆ ಸಾಕು. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಇದು ಎಲ್ಲನೂ ಕೂಡ ಕರೆಕ್ಟ್ ಇದೆ ಅಷ್ಟೇ. ಅಂದ್ರೆ ಇನ್ನೂ ಬರಬೇಕಾಗಿದ್ದು ಎಕ್ಸ್ಟ್ರಾ ಥಿಂಗ್ಸ್ ಏನಂತ ಅದನ್ನು ಬಿಡೋಣ. ಬಟ್ ಸದ್ಯಕ್ಕಿರೋದು ಎಲ್ಲನೂ ಕೂಡ ಕರೆಕ್ಟ್ ಇದೆಯಾ, ಆಯಿತು. ಆ್ಯಂಡ್ ಇವಾಗ ನಾನು ಕೊನೆಯದಾಗ ನಿಮ್ಗೆ ಹೇಳೋದಷ್ಟೇ, ನೀವು ಯಾರೆಲ್ಲ ನೀಟ್ ಸ್ಟೂಡೆಂಟ್ ಇದ್ದೀರಾ ನಿಮಗೆ ಇದು ಅಲ್ಲ, ಓನ್ಲಿ ಫಾರ್ KCET. ಯಾಕಂದರೆ ನೀಟ್ ನಿಮ್ದು ಇನ್ನೂ ಕೂಡ ಕೆಲವೊಂದಿಷ್ಟು ರೂಲ್ ನಂಬರ್ ಎಂಟ್ರಿ ಮಾಡೋದಿದೆ. ಆ್ಯಂಡ್ ಈ ರೀತಿ ಇನ್ಕಮ್ ಜೀರೋ ಬಂದವ್ರಿಗೆ ಕೂಡ ನೀವು ಕೂಡ ನಿಮ್ದು ಏನೂ ಕೂಡ ರಾಂಗ್ ಇಲ್ಲ ಹೇಳ್ತಾ ಇದ್ದೀನಿ. ನಿಮ್ದು ಯಾವುದೇ ರೀತಿ ತಪ್ಪಿಲ್ಲ. ಆ್ಯಂಡ್ ಇನ್ಕಮ್ ಜೀರೋ ಬಂದಿದ್ದರೂ ಸಹಿತ ನಿಮ್ಮ ಒಂದು ಅಂದರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರಲ್ಲ, ಅದನ್ನು ಒನ್ ಟೈಮ್ ಚೆಕ್ ಮಾಡ್ಕೋಬೇಕಾಗ್ತದೆ. ಇನ್ ಕೇಸ್ ಅಪ್ಲೋಡ್ ಮಾಡಿದ್ದೆ ನನ್ನ ಅಪ್ಲಿಕೇಶನಲ್ಲಿ ನಮ್ಮದೆಲ್ಲನೂ ಕೂಡ ಅಂದರೆ ನಮ್ಮದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಒಂದು RD ನಂಬರ್ ತೋರಿಸಿದೆ, ನಮ್ಮದು ಅಪ್ಲಿಕೇಶನ್ ಫಾರ್ಮಲ್ಲಿ ಸಬ್ಮಿಟ್ ಮಾಡಿದ್ದಂತಂದರೆ ನಿಮ್ಮ ತಪ್ಪಿರಲ್ಲ ಕಡೆಯಿಂದ ಆಗಿರ್ತದೆ. ಎಡಿಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡ್ತೀನಿ ಅಂತ ಹೇಳಿದಾರೆ. ಬೇಕಾದ್ರೆ ನಿಮ್ಮ ಟ್ವಿಟರ್ ಒಂದು ಖಾತೆ ತೋರಿಸ್ಬಿಡ್ತೀನಿ. ಇದು ಇನ್ನಿನ್ನೆ ಯಾವಾಗ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟರು ಅವಾಗಲೇ ಇಮ್ಮಿಡಿಯೇಟ್ ಏನು ಮಾಡಿದ್ರು ಒಂದು ಟ್ವೀಟನ್ನು ಮಾಡಿದ್ದಾರೆ. ಇಲ್ಲಿ ನೀವು ಗಮನಿಸಬೇಕಾಗಿದ್ದು ಈ ಕೆಲವೊಂದಿಷ್ಟು ಇಲ್ಲಿ ನೋಡಿ ಇಲ್ಲಿ ಈ ಒಂದು ಮಾಡಿಕೊಂಡು ತಾವು ಮಾಡಿದ್ದ ಕ್ಲೇಮ್ಗಳನ್ನು ಪರಿಶೀಲಿಸಿಕೊಳ್ಬೇಕು ಅಂತ ಹೇಳಿದಾರೆ. ಆ್ಯಂಡ್ ಕೆಲವರು ತಮ್ಮ ಅರ್ಜಿಗಳಲ್ಲಿ ಕ್ಲೇಮ್ಗಳನ್ನು ತಪ್ಪಾಗಿ ಮಾಡಿಕೊಂಡಿದ್ದರೆ ಅಂಥವ್ರಿಗೆ ಸರಿ ಮಾಡಿಕೊಳ್ಳಲು ಅವಕಾಶ ನೀಡಲಾಗ್ತದೆ. ಈ ವಿಷಯದಲ್ಲಿ ಆತಂಕ ಬೇಡ, ಅಂದರೆ ಗಾಬರಿ ಆಗಿಬಿಟ್ರೆ ಯಾರು ಕೂಡ. ಆದರೆ ಇದಕ್ಕೆ ಸೂಕ್ತ ದಿನಾಂಕವನ್ನು ನಿಗದಿ ಮಾಡಲಾಗುವುದು ಅಂತಂದರೆ ಇದಕ್ಕೊಂದು ಡೇಟ್ನ ಕೊಡ್ತಾರೆ. ನಿಗದಿತ ದಿನಾಂಕ ಅಭ್ಯರ್ಥಿಗಳು ಮುಂಗಡವಾಗಿ ಕೈದಿರಿಸಿಕೊಂಡೇ KE ಕಚೇರಿಗೆ ಬರಬೇಕು. ಅವ್ರು ಏನು ಹೇಳಿದಾರೆ, KE ಕಚೇರಿಗೆ ಬರಬೇಕಂತ ಹೇಳಿದಾರೆ. ಮೇ ಬಿ ಅವರು ಆನ್ಲೈನ್ ಕೊಡಲಿಕ್ಕಿಲ್ಲ. ಯಾಕಂತಂದರೆ ಭಾಳಷ್ಟು ಸ್ಟೂಡೆಂಟಿಗೆ ಆಗಿತ್ತಂದರೆ ಕೊಟ್ಟರೆ ಚಲ್ಲ. ಬಟ್ ಭಾಳಷ್ಟು ಸ್ಟೂಡೆಂಟ್ಗೆ ಆಗಿದೆ. ಬಟ್ ನಿಮ್ಮದು ಏನಿದೆ ಇನ್ಕಮ್ ಜೀರೋ ತೋರಿಸೋದು, ಕ್ಯಾಸ್ಟ್ ಏನು ಕೂಡ ತೋರಿಸ್ತೀವಿ, ಇದು ಸಮಸ್ಯೆನೇ ಅಲ್ಲ. ಅದು ಸಮಸ್ಯೆ ಅಲ್ಲ. ಈಗ ಹೇಳಿದೆ ನಾನು, ಈಗ ಲಿಂಗ್ವಿಸ್ಟಿಕ್ ಮೈನಾರಿಟಿ ಬದಲಾಗಿ ಏನಾಗಿದೆ HKದಲ್ಲಿ ಹೋಗಿಬಿಟ್ಟಿದೆ, ಅದು ರಾಂಗ್ ಇದೆ. ಈ ರೀತಿ ಅಂದರೆ ಕೆಲವೊಂದಿಷ್ಟು ಎಲ್ಲನೂ ಕೂಡ ಕನ್ನಡ ಮೀಡಿಯಂ ರೂರಲ್ ಇದ್ರೂ ಕೂಡ ನೋ ಅಂತ ಬಂದಿದೆ. ಇದು ನಿಮ್ಮದು ಏನಪ್ಪ ಅಂತಂದರೆ ಅದು ರಾಂಗ್. ಇಂಥವನ್ನೆಲ್ಲ ಕೂಡ ಕರೆಕ್ಟ್ ಮಾಡ್ಕೋಬೇಕಂತಂದರೆ ಕೇದವ್ರು ಡೇಟ್ ಕೊಡ್ತೀನಿ ಅಂತ ಹೇಳಿದಾರೆ. ಇನ್ನೂ ಕೂಡ ಕೊಟ್ಟಿಲ್ಲ, ನೆನ್ಪಿಟ್ಕೋರಿ, ಇನ್ನೂ ಕೂಡ ಕೊಟ್ಟಿಲ್ಲ. ಕೊಟ್ಟಾದ ನಂತರ ನೀವು ಆರಾಮಾಗಿ ಹೋಗ್ಬಿಟ್ಟು ನೀವು ಚೇಂಜ್ ಮಾಡ್ಕೊಂಬರ್ಬೋದು. ಇದರಲ್ಲಿ ನಂಗೆ ಎಷ್ಟು ಹೇಳ್ಬೇಕಂತ ಅನಿಸಿದ್ದು ಹೇಳಿದ್ದೀನಿ. ಇಲ್ಲಿ ಯಾವುದೇ ರೀತಿ ನೀವು ಅಂದರೆ ಕೋರ್ಸ್ ರ್ಯಾಂಕ್ ಬಗ್ಗೆ ಕೂಡ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇಲ್ಲಿ ಹೇಳ್ದಂಗೆ ನಂಗೆ ಇನ್ಕಮ್ಮು ಮತ್ತು ಪದೇ ಹೇಳ್ತಾನೆ ಅಂತಂದು ಟಾರ್ಚರ್ ಅನ್ಕೋಬೇಡಿ. ಯಾಕಂತಂದರೆ ಹುಡುಗರಿಗೆ ಸ್ವಲ್ಪ ಗಾಬರಿ ಇರ್ತಾರೆ, ಹಂಗಾಗಿ ಹೇಳ್ತಾ ಇರ್ತೀನಿ. ಇಲ್ಲಿ ನಿಮಗೆ ಕ್ಯಾಸ್ಟ್ ನೇಮಿಗೆ ತೋರಿಸ್ತಿಲ್ಲ, ಇನ್ಕಮ್ಮು ತೋರಿಸ್ತಿಲ್ಲ ಅಂತಂದರೆ ನಿಮ್ಮದು ಏನು ಕೂಡ ರಾಂಗ್ ಇರೋಲ್ಲ. ಇದ್ರ ಬಗ್ಗೆ ತಲೆ ಕೊಡ್ಸೋಕೆ ಹೋಗ್ಬೇಡಿ. ಅಂದರೆ ನೀವು ಇವನ್ ಅಪ್ಲೋಡ್ ಮಾಡಿಯೂ ಸಹಿತ ಬಂದಿಲ್ಲ ಅಂತ ಅಂದಾಗ ಅದು ನಿಮ್ಮ ತಪ್ಪಲ್ಲ, ಕಡೆಯಿಂದ ಆಗಿರುವಂಥ ಮಿಸ್ಟೇಕ್ಸ್ಗಳಾಗಿರ್ತವೆ. ಸರಿನಾ? ಸರಿ. ಇದು ಆ್ಯಂಡ್ ಇನ್ನೊಂದು ಲಾಸ್ಟ್ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಆಪ್ಷನ್ ಎಂಟ್ರಿಗೋಸ್ಕರ ಈ ಸರ್ತಿ QR ಕೋಡ್ ಇದೆ. ಪದೇ ಹೇಳ್ತಾ ಇದ್ದೀನಿ, QR ಕೋಡ್ ಇದೆ. ಯಾವುದೇ ರೀತಿಯಾಗಿ ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡ್ ಇಲ್ಲ. ಆ್ಯಂಡ್ ಇನ್ನೊಂದು ನೀಟ್ ಸ್ಟೂಡೆಂಟ್ಗೆ ಇದಲ್ಲ. ಇದಿಷ್ಟು ಹೇಳ್ಬೇಕನ್ಸಿದ್ದು. ನಿಮ್ಗೆ ಇನ್ನೂ ಕೂಡ ಡೌಟ್ಸ್ ಅಂದರೆ ಇರ್ತಕ್ಕ ಏನಾದರೂ ರಾಂಗ್ಸ್ ಇತ್ತಂದರೆ ಕಾಮೆಂಟ್ ಸೆಕ್ಷನ್ಲ್ಲಿ ಹಾಕಿ. ಖಂಡಿತವಾಗ್ಲೂ ಕೂಡ ಈ ಒಂದು ವೀಡಿಯೋಗೆ ಮಾತ್ರ ಎಲ್ಲರೂ ಕೂಡ ಆನ್ಸರ್ ಮಾಡ್ತೀನಿ. ಸರಿ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಆ್ಯಂಡ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನಿಗೆ. ಬಾಯ್.